84 ಲಕ್ಷ ಜೀವರಾಶಿ ಒಳಗೆ ಹುಟ್ಟಿ ಸತ್ತು ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೇನೆ. ಈಗನಾದರೂ ಕರುಣಿಸ ಚನ್ನ ಮಲ್ಲಿಕಾರ್ಜುನ ದೇವ ಅಂತ ಕೇಳ್ಕೊಳ್ತಾಳೆ. ಏನು ಈ ಮಾತಿನ ಅರ್ಥ? 84 ಲಕ್ಷ ಜೀವರಾಶಿ ಒಳಗೆ ಹುಟ್ಟಿ ಸತ್ತು ಈ ಮನುಷ್ಯ ಜನ್ಮಕ್ಕೆ ಬಂದೀನಿ. ಈ ಮನುಷ್ಯ ಜನ್ಮಕ್ಕಾದರೂ ಕೂಡ ಬಂದಿರತಕ್ಕಂಥ ಈ ಮನುಷ್ಯನಿಗೆ ಹೊಳ್ಳಿ ಮತ್ತು ಹುಟ್ಟು ಸಾವು ಅನ್ನುವಂಥ ಭವಬಂಧನಕ್ಕೆ ಬೀಳಲಾರ್ದಂಗೆ ಇದೇ ಜನ್ಮ ಕಣೆ ಆಗುವಂಗ ಮುಕ್ತಿಯನ್ನು ಕರುಣಿಸುವಂಥ ಚನ್ನಮಲ್ಲಿಕಾರ್ಜುನಲ್ಲಿ ಅಕ್ಕ ಮಹಾದೇವಿ ಕೇಳ್ಕೊಂಡು ಹೋಗ್ತಾಳೆ. ಆರಂಭದೊಳಗೆ ನಿಮಗೆಲ್ಲ ಒಂದು ಮಾತನ್ನು ಹೇಳಿದ್ದೆ. ಗುಬ್ಬಿ ತೊಟ್ಟಲ ಮೇಲೆ ಗುಬ್ಬಿ ಚಟ್ಟ ಅಂತ ಕಟ್ಟಿರ್ತಾರೆ. ಗುಬ್ಬಿ ಚಟ್ಟದೊಳಗೆ ನಾಯಿ ಗುಂಬಿ ಮಾಡಿ ಹಾಕಿರ್ತಾರೆ, ಪಕ್ಷಿಗಳ ಗೊಂಬೆಗಳನ್ನು ಮಾಡಿ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂತ ನಿಮಗೆ ಕೇಳಿದೀವಿ ಅಂತ ನೀವೇನು ಹೇಳ್ತೀರಿ? ಅಜ್ಜವರ ಕೂಸು ಅದನ್ನು ನೋಡಿ ಆಟ ಆಡಲಿ ಅಂತ ಹಾಕಿರ್ತಾರೆ ಅಂತ ನೀವು ತಿಳ್ಕೊಂಡಿರಿ. ಯಾವ ಕಾರಣಕ್ಕೆ ಆ ಗುಬ್ಬಿ ಚಟ್ಟ ಅಂತ ನಮ್ಮ ಹಿರಿಯರು ಹಾಕ್ಕೊಂಡು ಬಂದರು ಅಂತಂದರೆ, ಹಿಂದಿನ ಜನ್ಮದೊಳಗೆ ನೀ ನಾಯಿ ಆಗಿದ್ಯೋ ಗೊತ್ತಿಲ್ಲ, ಕತ್ತೆ ಆಗಿದ್ಯೋ ಗೊತ್ತಿಲ್ಲ, ಗುಬ್ಬಿ ಕಾಗಿ ಯಾವ ಪ್ರಾಣಿ ಯಾವ ಪಕ್ಷಿ ಯಾವ ಪಶು ಆಗಿದ್ಯೋ ಗೊತ್ತಿಲ್ಲ, ಈ ಜನ್ಮದೊಳಗೆ ಆ ಎಲ್ಲ ಪ್ರಾಣಿ ಪಶು ಪಕ್ಷಿಗಳನ್ನು ದಾಟಿ ಮನುಷ್ಯ ಜನ್ಮಕ್ಕೆ ಬಂದಿಯಾ ಅನ್ನುವ ಕಾರಣಕ್ಕೋಸ್ಕರವಾಗಿ ಈಗಲಾದರೂ ಸಹಿತ ಮನುಷ್ಯನಂತ ವರ್ಣನೆಯನ್ನು ಮಾಡುವಂಥ ಆ ಗುಬ್ಬಿ ಚಟ್ಟವನ್ನು ನಮ್ಮ ಹಿರಿಯರು ಹಾಕ್ಕೊಂಡು ಬಂದರು. ನಿಮಗೆ ಹಾಗೆ ಸುಮ್ಮನೆ ತಮಾಷೆಗೆ ಹೇಳಬೇಕು ಅಂತಂದರೆ ಹುಡುಗರು ಹೇಳ್ತಾ ನೋಡ್ರಿ, ಮನುಷ್ಯನ ಆಯುಷ್ಯ ಎಷ್ಟಿತ್ತು? ಮನುಷ್ಯನ ಆಯುಷ್ಯ ಎಷ್ಟದ? ಎಷ್ಟು ವರ್ಷ ಬದುಕ್ತಾನೆ ಮನುಷ್ಯ? ಯಾಕಪ್ಪ ಆಮೇಲೆ ಎಷ್ಟು ವರ್ಷ? 100 ವರ್ಷ ಅನ್ನಕತ್ತ. ನಾವು 100 ವರ್ಷ ಕೊರೋನಾಕ್ಕಿಂತ ಮೊದಲು. ಈ ಕೊರೋನಾ ಬಂದು ಹೋದಾಗಿಂದ ನೋ ಗ್ಯಾರಂಟಿ, ಯಾವಾಗ ಹೋಗ್ಕೋಣ ಯಾವಾಗಿಲ್ಲ ಗೊತ್ತಿಲ್ಲ. ಆದರೆ ಮನುಷ್ಯನ ಆಯುಷ್ಯ 100 ವರ್ಷ ಅಂತ ನಾವು ಹೇಳ್ತೀವಿ. ಮನುಷ್ಯನ ಆಯುಷ್ಯ ಮೊದಲಿಗೆ 100 ವರ್ಷ ಇದ್ದಿದ್ದಿಲ್ಲಂತ. ಮನುಷ್ಯನ ಆಯುಷ್ಯ ಕೇವಲ 20 ವರ್ಷ ಇತ್ತು. ಉಂಡು ತಿಂದು ದೊಡ್ಡವಾಗೋದ್ರೊಳಗಾಗಿ 20 ವರ್ಷ ಮುಗಿದು ಹೋಗ್ತಿತ್ತು. ಅದಕ್ಕೆ ಮನುಷ್ಯ ಹೋಗಿ ಪರಮಾತ್ಮ ಕೇಳಿದಂಥವು, ಹೇ ಭಗವಂತ, ವಿಶಾಲವಾಗಿರುವಂಥ ಪ್ರಪಂಚದೊಳಗೆ ಎಲ್ಲರಿಗೂ ಒಂದೊಂದು ತನ್ನದೇ ಆಗಿರ್ತಕ್ಕಂಥ ಆಯುಷ್ಯವನ್ನು ಕೊಟ್ಟು ಮನುಷ್ಯನಿಗೆ ಕೇವಲ 20 ವರ್ಷ ಮಾತ್ರ ಆಯುಷ್ಯವನ್ನು ಕೊಟ್ಟು. 20 ವರ್ಷ ಎದಕ್ಕೆ ಸಾಲು ಮಾತದ? ಮನುಷ್ಯ ನೋಡ್ರಿ, ಅವಾಗಿನಿಂದ ಬೇಕು ಅನ್ಕೋತ ಬಂದು ಬಿಕಾರಿ ಅದು. 20 ವರ್ಷ ಎದಕ್ಕೆ ಸಾಲುದದ? ಒಂದಿಷ್ಟು ಆಯುಷ್ಯ ಜಾಸ್ತಿ ಮಾಡುವಂತ ತಿಳ್ಕೊಂಡು ಕೇಳಿಕೊಂಡಾಗ ಪರಮಾತ್ಮ ಅಂದ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕಟ್ಟು ಕೊಟ್ಟಿನಪ್ಪ, ಸುಮ್ಮ ಹೋಗು ಅಂದ. ಇವು ಮನುಷ್ಯ ಹಠಮಾರಿ ಮನುಷ್ಯ ರೀ. ಒಮ್ಮೆ ಹಠ ಹಿಡ್ದ ಅಂತಂದ್ರೆ ಬಿಡ್ಲಾರ ಮನುಷ್ಯ, ಇಲ್ಲ ನನಗೆ ಆಯುಷ್ಯ ಜಾಸ್ತಿ ಬೇಕು ಅಂತ ಹಠ ಹಿಡ್ದಾಗ ಇನ್ನು ಅನಿವಾರ್ಯ ಪರಮಾತ್ಮನ ಕೆಲಸ ಮತ್ತು ಭಕ್ತರ ಇಚ್ಛೆ ಈಡೇರಿಸಬೇಕಾಗ್ತದೆ. ಆಗಲಿಪ್ಪ ನೋಡೋಣ, ಯಾವ್ಯಾವ ಪ್ರಾಣಿ ಪಕ್ಷಿಗಳು ತಮಗೆ ಆಯುಷ್ಯ ಬ್ಯಾಸರ ಆಗಿದ್ದು ಅಂತಂದರೆ, ಅವ್ರು ಯಾರಾದರೂ ಆಯುಷ್ಯ ಬೇಡ ಅಂತ ಬಂದರು ಅಂತಂದ್ರೆ ಆ ಆಯುಷ್ಯವನ್ನು ತೆಗೆದು ನಿನಗೆ ಹಾಕ್ತೀನಿ, ಅಲ್ಲಿವರೆಗೆ ನೀ ಕೆಳಗೆ ಹೋಗು ಅಂದ. ಆಯಿತು ಅಂತ ತಿಳ್ಕೊಂಡು ಇಟ್ಟು ಹೇಳಿ ಪರಮಾತ್ಮ ತನ್ನ ಕೆಲಸ ಮಾಡಬೇಕಲ್ಲ. ಯಾರಿಗಾದರೂ ಪ್ರಾಣಿ ಪಕ್ಷಿಗಳಿಗೆ ಆಯುಷ್ಯ ಬೇಡ ಆಗ್ಯದ ಅಂತಂದರೆ ಬಂದು ನಿಮ್ಮ ಆಯುಷ್ಯವನ್ನು ಕಡಿಮೆ ಮಾಡ್ಕೋಬಹುದು ಅಂತ ಪರಮಾತ್ಮ ಒಂದು ಆದೇಶವನ್ನು ಹೊರಡಿಸಿದ. ಮೊದಲಿಗೆ ಒಂದು ಪ್ರಾಣಿ ಓಡಿ ಬರ್ತದೆ. ಯಾವುದು? ಮಂಕಿ ಬರ್ತದೆ. ಮಂಗ ಬಂದು ಹೇಳ್ತದೆ, ಭಗವಂತ ನಂದೊಂದು 20 ವರ್ಷ ಕಡಿಮೆ ಮಾಡಿಬಿಡು. ಯಾಕಪ್ಪ ಆರಾಮಿರಬಹುದಲ್ಲ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ಮಂಗ ಹೇಳ್ತದೆ, ಏನು ಆರಾಮಿರಬಹುದು? ಎಲ್ಲ ಪ್ರಾಣಿ ಪಶು ಪಕ್ಷಿಗಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೆಲಸವನ್ನು ಕೊಟ್ಟು ನನಗೆ ಎಂಥ ಕೆಲಸ ಕೊಟ್ಟು ಬರೇ ಕೆಡಸು ಬುದ್ಧಿ ಕೊಟ್ಟು, ಸಾಲದ್ದಕ್ಕೆ ಒಂದು ಸ್ಥಿರಾರ ಬುದ್ಧಿ ಕೊಟ್ಟಿಲ್ಲ, ಬರೇ ಚಂಚಲ ಬುದ್ಧಿ ಕೊಟ್ಟು. ನೋಡ್ಬೇಕಾರೆ ಈ ಮಂಗ್ಯ ಒಂದು ಗಿಡದಾಗ ಕೂತೈತೆ ಹಿಂಗೆ ನೋಡಿರ್ಬೇಕಾರೆ ಮತ್ತೊಂದು ಗಿಡ ಕಾರಿ ಹೋಗಿರ್ತದೆ. ಅದಕ್ಕೆ ಹೇಳ್ತದೆ, ಬ್ಯಾಡಪ್ಪ ಭಗವಂತ, ಎಷ್ಟರ ಮಟ್ಟಿಗೆ ನನಗೆ ಕೆಡಸು ಬುದ್ಧಿ ಕೊಟ್ಟಿ ಅಂತಂದರೆ ಮಂಗ ಹೇಳ್ತದೆ, ಸಣ್ಣ ಸಣ್ಣ ಗುಬ್ಬಿ ಮೊದಲು ಮಾಡಿಕೊಂಡು ಸಣ್ಣ ಗುಬ್ಬಿಗಳು ಮೊದಲು ಮಾಡಿಕೊಂಡು ಗೂಡು ಕಟ್ಕೊಂಡಿರ್ತಾವೆ. ನನಗೆ ಗೂಡು ಕಟ್ಕೊಳ್ಳೋದಲ್ಲ, ಮಣಿ ಕಟ್ಕೊಳ್ಳೋದು ಬುದ್ಧಿ ಸಹಿತ ಕೊಟ್ಟಿಲ್ಲ. ಆದರೆ ಕಟ್ಟಿರುವಂಥ ಗೂಡನ್ನು ಹೋಗಿ ಕೆಡಸು ಬುದ್ಧಿ ಕೊಟ್ಟು. ಮತ್ತು ನಿಮ್ಮೂರಾಗ ಯಾವಾರ ಮಂಗ್ಯ ಮಣಿ ಕಟ್ಕೊಂಡವನ್ರಿ? ಯಾವಾರ ಗೂಡು ಕಟ್ಕೊಂಡವನು? ಮಂಗಗಳು ಉಳ್ಕೊಳ್ಳಾಕ ಎಲ್ಲಿ ಮಣಿಗಳನ್ನು ಕಟ್ಕೊಳ್ಳುವಂಥ ಬುದ್ಧಿ ಇಲ್ಲ. ಎಲ್ಲಾದರೂ ಒಂದು ಗಿಡದ ಪಟ್ರಿ ಒಳಗೆ ಮಲ್ಕೊಳ್ತದ, ಎದ್ದು ಹೋಗಿ ಬಿಡ್ತದೆ. ಅದಕ್ಕೆ ಭಗವಂತ ಬೇಡಪ್ಪ, ನಂದು ಒಂದು 20 ವರ್ಷ ತೆಗೆದುಬಿಡು. ಆಯ್ತು ಅಂತ ತಿಳ್ಕೊಂಡು ಮಂಗನ 20 ವರ್ಷ ತಕ್ಕೊಂಡ. ಎಷ್ಟು ಹಣದೊಳಗಾಗಿ ಹಿಂದೆ ಮತ್ತೊಂದು ಪ್ರಾಣಿ ಓಡಿ ಬತ್ತಾದ. ಯಾವುದು? ಕತ್ತಿ, ಡಾಂಕಿ. ಮೊದಲು ಮಂಕಿ ಬಂತು, ಎರಡನೇದು ಡಾಂಕಿ ಬಂತು ನೋಡ್ರಿ. ಯಾವಾಗ ಡಾಂಕಿ ಬಂತಲ್ಲ, ಡಾಂಕಿ ಬಂದು ಹೇಳ್ತದ, ಭಗವಂತ ನಂದು ಒಂದು 20 ವರ್ಷ ತೆಗೆದುಬಿಡು. ಯಾಕೋ ಆರಾಮಿರ್ಬೇಕಲ್ಲ,
ಏನು ಆರಾಮಿರೋದು? ಮನುಷ್ಯನಿಗೆ ಒಂದಿಷ್ಟು ಕಣಿಕರ ಅನ್ನುವಂಥದ್ದು ಇಲ್ಲ. ಎಷ್ಟು ಸ್ವಾರ್ಥ ಜೀವನ ಮಾಡ್ತಾನೆ ಮನುಷ್ಯ ಅಂತಂದರೆ, ಒಂದಿಟ್ಟು ಏನಾದರೂ ತಿನ್ನಾಕ ಉಣ್ಣಾಕ ಹಾಕ್ತಾನಂತ ತಿಳ್ಕೊಂಡು ಮನುಷ್ಯನಿಗೋಸ್ಕರವಾಗಿ ನಾ ದುಡಿಬೇಕಂತ ದುಡಿಯಾಕತ್ತಿದ್ರೆ ಹೇಳ್ತದ ಅದು ಕತ್ತಿ. ಏನು ಹೊರಸ್ತಾನೆ ಎಲ್ಲ ಹೊತ್ಕೊಂಡು ಅಡ್ಡಾಡ್ತೀನಿ, ಹೊರಸ್ಲಿ ಬೇಡ ಅನ್ನೋದಿಲ್ಲ. ಸಾಲದ್ದಕ್ಕೆ ತನ್ನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಹೊರಸಿ ಕುಂದಿರ್ತಾನೋ ಭಗವಂತ. ತಾನೂ ಹತ್ತಿ ಕುಂದಿರ್ತಾನೆ. ಎಷ್ಟು ಹೊತ್ಕೊಂಡು ಅಡ್ಡಾಡಿ ಇವ್ನ ಕೈಯಾಗಿ ಸಿಕ್ಕ ಬೇಡಪ್ಪ ಭಗವಂತ, ನಂದು 20 ವರ್ಷ ತೆಗೆದು ಹಾಕಿಬಿಡು. ಎಷ್ಟು ವರ್ಷ ಆದವ್ರೀಗ? ಎಷ್ಟು ವರ್ಷ? ಮಂಗಂದು 20 ವರ್ಷ, ಕತ್ತಿದ 20 ವರ್ಷ. ಎಷ್ಟಕ್ಕೆ ಬಂದರು? 60ಕ್ಕೆ ಬಂದಿತ್ತು ಮನುಷ್ಯ. 60ಕ್ಕೆ ಬಂದು ನಿಂತಾದ ಮೇಲೆ ಸಾಕೋಣ ಅಂತ ಕೇಳಿದ ಭಗವಂತ. ಇನ್ನೂ ಯಾರಿದ್ರೆ ಕರಿ ಅಂದೆವು. 60ಕ್ಕೆ ಸಾಕಂಡಿಲ್ಲ ನೀವು, ಇನ್ನೂ ಯಾರಿದ್ರೆ ಕರಿ, ಇನ್ನೂ ಯಾರು ಇದ್ರೆ ಕರಿ ಅಂದ ತಕ್ಷಣದೊಳಗೆ ಅವಾಗ ಮತ್ತೊಂದು ಪ್ರಾಣಿ ಓಡಿ ಬರ್ತದೆ ನೋಡ್ರಿ. ಮೊದಲು ಮಂಗ ಬಂತು, ಎರಡನೇದು ಕತ್ತಿ ಬಂತು, ಮೂರನೇದು ನಾಯಿ ಬರ್ತದ. ನಾಯಿ ಬಂದು ಹೇಳ್ತದ, ಭಗವಂತ ನಂದು ಒಂದು 20 ವರ್ಷ ತೆಗೆದು ಹಾಕಿಬಿಡಪ್ಪ. ಯಾಕೋ ಆರಾಮಿರ್ಬೇಕಲ್ಲ. ಏನು ಆರಾಮಿರುವುದು? ಒಂದು ತುಣುಕು ರೊಟ್ಟಿ ಹಾಕೋಣ ಅಂತ ತಿಳ್ಕೊಂಡು ನನಗೆ ನಿಯತ್ತಿನ ಪ್ರಾಣಿ ಅಂತ ಹೆಸರುವಾಸಿಯಾಗಿ ಹೆಸರು ಕೊಟ್ಟು ಕಳಿಸಿಯ. ಆರಾಮಿರಬೇಕು, ನನ್ನ ಕೆಲಸನ ಮಾಡಬೇಕಂತ ತಿಳ್ಕೊಂಡು ಯಾರಾದರೂ ಕಳ್ಳರು ಬಂದಾಗ ನನ್ನ ಕೆಲಸನ ಮಾಡ್ಬೇಕಂತ ತಿಳ್ಕೊಂಡು ಒದರಾಕತ್ತಿದ್ರೆ ನಾವು ಒದರಿದ್ದಕ್ಕೆ ಕಳ್ಳು ಓಡಿ ಹೋಗಿಬಿಡ್ತಾನೆ. ಕಳ್ಳು ಓಡಿ ಹೋದ ಅಂತ ತಿಳ್ಕೊಂಡು ಇವು ಸಾವುಕಾರ ಬಂದು ರಾತ್ರಿ ನಿದ್ದಿಗೆಡಿಸಿ ಅಂತ ತಿಳ್ಕೊಂಡು ಹೊಡಿತಾನೆ. ನನ್ನ ಕೆಲಸ ನಾನು ನಿಯತ್ತಾಗಿ ಮಾಡಿದ್ರು ಸಹಿತ ಈ ಮನುಷ್ಯನಿಗೆ ನಿಯತ್ತಿಲ್ಲಪ್ಪ. ಬೇಡಪ್ಪ ಭಗವಂತ, ನಂದು 20 ವರ್ಷ ತೆಗೆದು ಹಾಕ್ಬಿಡು. ಎಷ್ಟು ನಿಯತ್ತಿನ ಪ್ರಾಣಿ ನಾಯಿ ಅಂತಂದರೆ ನಿಮಗೆಲ್ಲ ಗೊತ್ತದೆ. ಒಂದು ಸಿಂಡಿಕೇಟ್ ಬ್ಯಾಂಕಿನೊಳಗೆ ನಾಯಿ ಫೋಟೋ ಹಾಕಿರ್ತಾರೆ ನೋಡ್ಬೇಕು ನೀವೆಲ್ಲ. ಎದಕ್ಕೆ ನಾಯಿ ಫೋಟೋ ಹಾಕಿರ್ತಾರೆ ಅಂತಂದ್ರೆ ಆ ಸಿಂಡಿಕೇಟ್ ಬ್ಯಾಂಕ್ನವ್ರು ಹೇಳ್ತಾರೆ, ಈ ನಾಯಿ ಎಷ್ಟು ನಿಯತ್ತದಲ್ಲ, ನಿಯತ್ತಿನಂಗೆ ನಮ್ಮ ಬ್ಯಾಂಕ್ ಇರ್ತದಂತ ಆ ನಾಯಿ ನಿಯತ್ತಿಗೆ ಆ ಬ್ಯಾಂಕನ್ನು ಹೋಲಿಸ್ತಾರೆ ನೋಡ್ರಿ ಅವ್ರು. ಯಾವ ಬ್ಯಾಂಕಿನೊಳಗೂ ಸಹಿತ ಪ್ರಾಣಿಗಳ ಫೋಟೋ ಹಾಕಿಲ್ಲ, ಅದ್ರ ಒಂದು ಬ್ಯಾಂಕಿನೊಳಗೆ ನಾಯಿ ಫೋಟೋ ಹಾಕ್ತಾ. ಅಷ್ಟು ನಿಯತ್ತು ಹೆಸರುವಾಸಿಯಾಗಿರ್ತಕ್ಕಂಥ ಪ್ರಾಣಿ ಹೇಳ್ತದ, ಭಗವಂತ ಬೇಡಪ್ಪ, ನಂದು ಒಂದು 20 ವರ್ಷ ತೆಗೆದು ಹಾಕಿಬಿಡು. ಎಷ್ಟಾದ್ರು ಮನುಷ್ಯಾಗ? ಎಷ್ಟಾದ್ರು ರೀ? 80ಕ್ಕೆ ಬಂದಂತ ಸಾಕಣು ಒಂದ ಸುದ್ದ 100 ಮಾಡಿದ್ರೆ ಯಾರೋ ಬರೋದ್ರ ಕರಿ. ಸುದ್ದ 100 ಮಾಡ ಅಂದ್ಕೊಳ್ಳಿ ಆ ಕಡೆಯಿಂದ ಒಂದು ಗೂಗಿ ಹಾರಾಡ್ಕೊಂಡು ಬತ್ ನೋಡ್ರಿ. ಪಕ್ಷಿ ಗೂಗಿ ಬಂದು ಹೇಳ್ತದ, ಭಗವಂತ ನಂದು 20 ವರ್ಷ ತೆಗೆದು ಹಾಕ್ಬಿಡು. ಯಾಕೋ? ಏನು? ವಿಶಾಲವಾಗಿರ್ತಕ್ಕಂಥ ಜಗತ್ತಿನೊಳಗೆ ಹಗಲು ಅನ್ನುವಂಥದ್ದು ಒಂದು ಕೊಟ್ಟು, ರಾತ್ರಿ ಅನ್ನುವಂಥದ್ದು ಒಂದು ಕೊಟ್ಟು, ನನಗೆ ಕಣ್ಣು ಬರೀ ರಾತ್ರಿ ಅಷ್ಟೇ ಕಣ್ಣು ಕೊಟ್ಟು ಎಷ್ಟು ದಿವಸ ಜೀವನ ಮಾಡಲಿಪ್ಪ ಭಗವಂತ? ಹಗಲು ಅನ್ನುವಂಥದ್ದು ನೋಡೋಕ್ಕಾಗೋಲ್ತು, ಬೇಡ, ನಂದು ಒಂದು 20 ವರ್ಷ ತೆಗೆದು ಹಾಕಿಬಿಡು. ಗೂಗಿದು ಒಂದು 20 ವರ್ಷ ತೆಗೆದು ಹಾಕಿದ. ಎಷ್ಟು ವರ್ಷ ಆದ್ರಿ ಮನುಷ್ಯಾಗ? ಸೊದ್ದು 100ಕ್ಕೆ ಬಂದು ನೋಡ್ರಿ ಅವು. ಸಾಕೋಣ ಅಂದವ. ಇನ್ಯಾರ್ದಾರ ನಿನ್ನ ಹತ್ರ ಬರೋರು? ಟಾಟಾ ಬಾಯ್ ಪರಮಾತ್ಮಗೆ ಟಾಟಾ ಹೇಳ್ಕೊತ ಬಂದ ಮನುಷ್ಯ ಇವು. ಉಂಡು ತಿಂದು ದೊಡ್ಡವ ಆಗೋದ್ರೊಳಗೆ 20 ವರ್ಷ ಮುಗಿದು. 20 ವರ್ಷ ಆದಮೇಲೆ ಮನ್ಯಾಗ ಚಾಲೂ ಮಾಡ್ತಾರೆ ನೋಡ್ರಿ ಅಪ್ಪ ಅವ್ವ. ಏನಂತಾರೆ? ಒಂದು ಸ್ಥಿರಾರ ಬುದ್ಧಿನೇ ಇಲ್ಲ. ಒಂದರ ಮನಸ್ಸು ಸ್ಥಿರಾರ ಐತ ನಿನಗೆ? ಒಂದರ ಚಲೋತನ ಕೆಲಸ ಮಾಡ್ತೀಯ, ಇದು ಮುಗಿದು ಮತ್ತೊಂದು ಮಾಡ್ತಿ, ಮತ್ತೊಂದು ಮುಗಿದೊಂದು ಮಾಡ್ತಿ. ಹೆಂಗೆ ಮಾಡ್ತಿ? ಬರೇ ಮಂಗ್ಯಾನಂಗೆ ಮಾಡ್ತಿ. ಎಟ್ರಿ 20 ವಯಸ್ಸಿಂದ ಚಾಲು ಆಕತ್ ನೋಡ್ರಿ ಮನ್ಯಾಗ. ಹಿರಿಯರು ಬೇಯಂಗಿಲ್ಲ ಅಪ್ಪ ಅಮ್ಮ. 20 ವಯಸ್ಸಾದ್ಮೇಲೆ ಬೇಯಕ್ಕೆ ಚಾಲು ಮಾಡ್ತಾರೆ. ಎಲ್ಲಿವರೆಗೂ? 40 ವಯಸ್ಸಿನವರೆಗೂ ಮಂಗ್ಯನ ಬುದ್ಧಿ ಬರ್ತದೆ. 40 ವಯಸ್ಸಿನೊಳಗೂ ಮಂಗ್ಯನ ಬುದ್ಧಿ, ಮಂಗ್ಯನ ಗತಿ ಮಾಡ್ಕೋತ ಅಡ್ಡಾಡಕತ್ತನ ಬಾ ಅಂತ ತಿಳ್ಕೊಂಡು ಹಿರಿಯರು ಒಂದು ಹುಡುಗ ಹುಡುಗಿಯನ್ನು ಕೂಡಿಸಿ ಒಂದು ಮದುವೆ ಮಾಡ್ತಾರೆ ನೋಡ್ರಿ. ಹುಡುಗ ಹುಡುಗಿ ಕೂಡಿಸಿ ಮದುವೆ ಮಾಡಿದ ಮೇಲೆ ಅವಾಗ ಹೆಂಡತಿ ಚಾಲು ಮಾಡ್ತಾಳೆ ಗಂಡಗೆ. ಏನಂತ? ಏನು ಉಣ್ಕೋತ ತಿನ್ಕೋತ ಅಡ್ಡಾಡಿದ್ರೆ ಜೀವನ ಆಗತ್ತಾನೋ? ದುಡಿ 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 ಅಂತ ಗಂಟೆ ಬೀಳ್ತಾಳೆ. ಸಾಲದಕ್ಕೆ 4 ಹೆಣ್ಣು ಮಕ್ಕಳು ಹುಟ್ಟಿರ್ತಾವ. ಈಗ ನಂಗೆ ಆಧಾರ್ ಕಾರ್ಡ ಗೃಹಲಕ್ಷ್ಮಿ ಇದ್ದಿದ್ದಿಲ್ಲ ಅವಾಗ. ಏನು 4 ಗಂಡು ಹೆಣ್ಣು ಮಕ್ಕಳು ಹುಟ್ಟಿದ್ದಕ್ಕೆ ಆ ಗಂಟೆ ಬಿದ್ದದಕ್ಕೆ ಅವಾಗ ಚಾಲು ಮಾಡಿದವ ದುಡಿಯಾಕತ್ತಿದ. ಆಸರಕ್ಕೆಲ್ಲ ಬ್ಯಾಸರಕ್ಕೆಲ್ಲ 40ರಿಂದ 60 ವಯಸ್ಸನ್ನ ದುಡಿಯಾಕತ್ತಿದ. ಅದಕ್ಕೊಂದು ಮಾತಂತಾರೆ ನೋಡ್ರಿ ಹಿರಿಯರು. ಏನು ಮಾರ ಅವಂಗೆ ಆಸರಕ್ಕೆಲ್ಲ ಬ್ಯಾಸರಕ್ಕೆಲ್ಲ ಹೆಂಗೆ ದುಡಿತಾನವ? ಹೆಂಗೆ ದುಡಿತಾನ? ಕತ್ತಿ ದುಡ್ದಂಗೆ ದುಡಿತಾನ. ಎಲ್ಲಿವರೆಗೂ? 60 ವಯಸ್ಸಿನವರೆಗೂ ಕತ್ತಿ ದುಡ್ದಂಗೆ ದುಡಿದ. 60 ವಯಸ್ಸಾದ ಮೇಲೆ ಮಗ ಬಂದು ಅಪ್ಪ ಕೇಳಿದ, ಅಪ್ಪ ಇನ್ನು ಟ್ರೆಜರಿ ಚಾವಿತ್ತ, ಇನ್ನು ಮೇಲೆ ಮನೆ ಬಾಕ್ಲ ಕಾಯ್ಕೋತ ಕುಂದ್ರು. ಮನೆಗೆ ಯಾರು ಬರ್ತಾರ, ಯಾರು ಹೋಗ್ತಾರ? 60ರಿಂದ ಯಾರು ಕೆಲಸ ರೀ? ಮನೆ ಬಾಕ್ಲ ಯಾರು ಕಾಯ್ತಾರ? ಯಾರು? ನಾಯಿನ ಮಾತ. ಮನಿ ನಾಯಿ ಹೆಂಗೆ ಕಾಯ್ತದಲ್ಲ ಹಂಗೆ ಮನಿ ಹಿರಿತನ ಜವಾಬ್ದಾರಿ ನಿನಗೆ ಬಂದಿರ್ತದ. ಮೊಮ್ಮಕ್ಕಳು ಬಂದಾವ, ಮೊಮ್ಮಕ್ಕಳುಗಳನ್ನು ಮಾಡಿಸ್ಕೋತ ಒಂದಿಷ್ಟು ಮಾತುಗಳನ್ನು ಕಡಿಮೆ ಮಾಡು. ಒಂದಿಷ್ಟು ಯಾರ್ಯಾರಿಗೆ ಹೆಂಗೆ ಮಾತಾಡಬೇಕು ಅನ್ನುವಂಥದ್ದು ಪರಿಜ್ಞಾನ ಇಟ್ಕೊಂಡು ಮಾತಾಡು. ಇವೆಲ್ಲ ಮಾತುಗಳನ್ನು ಮಗ ಅಪ್ಪಗೆ ಹೇಳ್ತಾನೆ.
ಅಪ್ಪನಿಗೆ ಹೇಳಿ ತಿಳಿಸಿ ಹೇಳಿ ಇವೆಲ್ಲ ಮಾತುಗಳನ್ನ ಹೇಳಿ ಆದ್ಮೇಲೆ ಇನ್ನೆಲ್ಲ ಜವಾಬ್ದಾರಿನ ಮಗ ಕಸ್ಕೊಳ್ತಾನ. ಇನ್ನು ಮಣಿ ಬಾಕಲ್ದೊಳಗೆ ಯಾರು ಬರ್ತಾರ ಯಾರು ಹೋಗ್ತಾರ ಹಿರಿತನದ ಜವಾಬ್ದಾರಿ ಒಳಗೆ ಜೀವನ ಮಾಡುವಂತ 60ರಿಂದ 80 ವಯಸ್ಸಿನ ನಾಯಿ ಜೀವನ ಆಗ್ತದ. 60 ಮೇಲ್ಪಟ್ಟು ಮತ್ತೆ ಯಾರಾದ್ರೂ ಬೇಜಾರು ಮಾಡ್ಕೊಂಡಿರಿ, ನಾಯಿ ಜೀವನ ಆಗ್ತದ. ಯಾವಾಗ 80 ವಯಸ್ಸು ಆದ್ಮೇಲೆ ಚಾಲು ಆಗ್ತದ ನೋಡ್ರಿ. ಏನ್ರಿ ವಯಸ್ಸಿದ್ದಾಗ ಕಮ್ಮಗ ದುಡಿತಿದ್ದ ದುಃಖ ಪಡ್ತಿದ್ದ ಅಂತಂದ್ರೆ ವಯಸ್ಸು ಹೋದ್ಮೇಲೆ ರಾತ್ರಿ ನಿದ್ದೆ ಹತ್ತದ. ವಯಸ್ಸಿದ್ದಾಗ ದುಡಿಲಿಲ್ಲ ದುಃಖ ಪಡಲಿಲ್ಲ ಅಂತಂದ್ರೆ ವಯಸ್ಸು ಹೋದ ಮೇಲೆ ಅವಾಗ ಅಂತಿರ್ತಾರ ನೋಡ್ರಿ, ರಾತ್ರಿ ಎದ್ದ ಪಿಳಿ ಕಣ್ಣು ಬೆಳ್ಕೊತ ಕೂತಿರ್ತಾವ. ಅದಕ್ಕೊಂದು ಮಾತಂತಾರ, ಹೆಂಗ ಕೂತಾನವ, ಗೂಗಿ ಕುಂತಂಗ್ ಕುಂತಾನ. ಹಿಂಗ 1ರಿಂದ 100 ವರ್ಷವರೆಗೂ ಸಹಿತ ಆಯುಷ್ಯ ಅನ್ನುವಂಥದ್ದು ಹಿಂಗೆಲ್ಲ ಬರ್ತದೆ. ಅದಕ್ಕೆ ಸಣ್ಣ ಹುಡುಗರು ಆಟ ಆಡ್ತಿರ್ತಾರೆ ನೋಡಿ, ಹಾಡಾಡುವಾಗ 1 2 ಬಾಳೆಲೆ ಹರಡು, 3 4 ಅನ್ನವ ಹಾಕು, 5 6 ಬೇಳೆಯ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುಗಿದಿತ್ತು, 1ರಿಂದ 10 ಊಟದ ಆಟ ಮುಗಿದಿತ್ತು. ಏನಿದ್ರ ಅರ್ಥ? ಸಣ್ಣಗಿದ್ದಾಗ ಈ ಹಾಡುಗಳನ್ನು ಯಾಕೆ ಹಾಡ್ತಿದ್ರು ಅಂತಂದ್ರೆ 1 2 ಬಾಳೆಲೆ ಹರಡು ಅಂತಂದ್ರೆ 1ರಿಂದ ಅದರ ಪಕ್ಕ 2 ತಂದು ಮಗ್ಳು ಕುಂದ್ರಿಸಿರಿ. ಎಷ್ಟು ವಯಸ್ಸಾಗ್ತದದು? 12 ವಯಸ್ಸ. 1ರಿಂದ 12 ವಯಸ್ಸಿನವರೆಗೂ ಎಷ್ಟು ಚಂದ ಆಟ ಇಡ್ತಿರ್ತಾವೆ ನೋಡಿ ಹುಡುಗರು, ಯಾವುದು ಚಿಂತಿರುವುದಿಲ್ಲ. ಬಾಳ ಆಟದೊಳಗೆ ಹಾರಾಟಗಳು ಮಾಡಿದಂಗೆ ಆಟ ಆಡ್ಕೋತ ಜೀವನ ಮಾಡ್ತಿರ್ತಾರೆ. ಯಾವಾಗ ಅಟ್ ಹೇಳಿದ ಮೇಲೆ 1 2 ಹೇಳಿದ ಮೇಲೆ ಅವಾಗ ಮುಂದೆ 3 4 ಅನ್ನವ ಹಾಕು. ಎಲ್ಲಿವರೆಗೂ? 3 4 ಅಂದ್ರೆ 34ನೇ ವಯಸ್ಸಿನವರೆಗೂ ಅವಾಗ ಚಾಲು ಆಗ್ತದೆ ನೋಡ್ರಿ. ದುಡಿಬೇಕು, ದುಡಿಯಾಕತ್ತಿದ ಅಂದ್ರೆ ಮತ್ತೊಬ್ರಿಗೆ ಅನ್ನ ಹಾಕುವಂಥ ಕಾಯಕ 34ನೇ ವಯಸ್ಸಿಂದ ಚಾಲು ಆಗ್ತದೆ. 5 6 ಬೇಳೆಯ ಸಾರು. 5 6 ಅಂದ್ರೆ 56ನೇ ವಯಸ್ಸಿಗಾದ ಮೇಲೆ ಬೇಳೆ ಮತ್ತು ಸಾರು ಎರಡು ಹೆಂಗೆ ಕೂಡ್ತದಲ್ಲ, ಎಲ್ಲರ ಜೊತೆಗೆ ಒಂದಾಗಿ ಜೀವನವನ್ನು ಮಾಡಬೇಕು. ಸಂಬಂಧಿಕರು, ಬಂಧು ಬಾಂಧವರು, ಅಣ್ಣ ತಮ್ಮ ಎಲ್ಲರನ್ನು ಒಂದಿಷ್ಟು ದ್ವೇಷ ಭಾವನೆಯಿಂದ ನೋಡ್ಲಾರ್ದೆ ಬೇಳೆ ಸಾರು ಹೆಂಗೆ ಮಿಕ್ಸ್ ಆಗಿ ಜೀವನ ಮಾಡ್ತಿರ್ತದಲ್ಲ ಹಂಗೆ ನಿನ್ನ ಜೀವನ ಆಗಬೇಕು ಅಂತ. 7 8 ಪಲ್ಯಕ್ಕೆ ದಂಟು. 78ನೇ ವಯಸ್ಸಿಗೆ ಪಲ್ಯಕ್ಕೆ ದಂಟು ಅಂತಂದರೆ ಪಲ್ಯಗೆ ನೀಡ್ಕೊಳ್ಳೋಕೆ ಹೆಂಗೆ ಚಮಚೆ ಅನ್ನುವಂಥದ್ದು ಆಸರ ಆಗ್ತದಲ್ಲ, ಹಂಗೆ ನಿನ್ನ ಜೀವನ 78 ವಯಸ್ಸಾದ ಮೇಲೆ ಎಲ್ಲರಿಗೂ ಆಸರ ಆಗೋ ರೀತಿ ಒಳಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಜೀವನ. 7 8 ಪಲ್ಯಕ್ಕೆ ದಂಟು. 9 10 ಎಲೆ ಮುಗಿದಿತ್ತು ಅಂದರೆ 9 10 ಎಲೆ ಮುಗಿದಿತ್ತು ಅಂದ್ರೆ 98ನೇ ವಯಸ್ಸಿಗೆ ನೀನು ಎಲ್ಲ ಮುಗಿದ ಬಿಡುತ್ತೆ ಅಂತ ಜೀವನನ. ಎಲ್ಲ ಯಾವಾಗ ಜೀವನ ಮುಗಿತದಲ್ಲ ಅದಕ್ಕೆ 1ರಿಂದ 10 ಊಟದ ಆಟ ಮುಗಿದಿತ್ತು, ಇಲ್ಲಿಗೆ ನಮ್ಮ ಜೀವನ ಮುಗಿದು ಹೋಗಿಬಿಡ್ತದೆ ಅಂತ ಸಣ್ಣವರಿದ್ದಾಗ 1 2 ಬಾಳೆಲೆ 2 ಅಂತ ಹಿಂಗೆಲ್ಲ ಹಾಡ ಆಡಿಸ್ತಿದ್ರು ಅವರು. ಹಾಗಾಗಿ ಇವೆಲ್ಲ ಆಟಗಳು ನಾವೆಲ್ಲ ಮನುಷ್ಯ ಜನ್ಮಕ್ಕೆ ಬಂದೀವಿ ಅಂತಂದ ಮೇಲೆ ಎಷ್ಟು ಸಾಧ್ಯದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಮಹಾತ್ಮರು ಆಯಾ ಕಾಲಕ್ಕೆ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಮಹಾತ್ಮರ ಸಾಲಿನೊಳಗೆ 15 16ನೇ ಶತಮಾನದೊಳಗೆ ಆಗಿ ಹೋಗಿರ್ತಕ್ಕಂಥ ಜೀವರಿಗೆಯ ಷಣ್ಮುಖ ಶಿವಯೋಗಿಗಳು ಕೂಡ ಒಬ್ಬರು ಎನ್ನುವಂಥದ್ದು. ಅಂತ ಮಹಾತ್ಮರನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಕಳೆದ 4 ದಿನಗಳಿಂದ ತಾಯಿ ಗರ್ಭದಿಂದ ಬರುವಾಗ ನೀನು ಕರ ಜೋಡಿಸಿ